ನಮಸ್ಕಾರ. ದಯವಿಟ್ಟು ಇದನ್ನ ಯಾವುದೋ ಸಾಮಾನ್ಯ ಜ್ಯೋತಿಷ್ಯದ ವಿಶ್ಲೇಷಣೆ ಅಂತ ಮಾತ್ರ ಅಂದ್ಕೊಳ್ಬೇಡಿ. ಇದು ಸಿಂಹರಾಶಿಯವರ ಮನಸ್ಸಿನ ಅತ್ಯಂತ ಆಳದಲ್ಲಿರುವ ಯಾರಿಗೂ ಹೇಳಲಾಗದ ನೋವಿನ ಕಥೆ. ಹೌದು, ಇವತ್ತು ನಾವು ಆ ಸೈಲೆಂಟ್ ಪೇಯ್ನ್ ಬಗ್ಗೆ ಮಾತನಾಡ್ತಿದ್ದೇವೆ. ಪ್ರಪಂಚದ ಕಣ್ಣಿಗೆ ಇವರು ಯಾವಾಗಲೂ ಎಲ್ಲವನ್ನೂ ಎದುರಿಸಬಲ್ಲ ನಾಯಕರಂತೆ, ಗಂಭೀರವಾದ ರಾಜನಂತೆ ಕಾಣ್ತಾರೆ. ಅವರ ಆ ನಗು, ಆ ಆತ್ಮವಿಶ್ವಾಸ ನೋಡಿ, ಅಬ್ಬಾ, ಇವರಿಗೆ ಜೀವನದಲ್ಲಿ ಯಾವ ಕಷ್ಟನೂ ಇಲ್ಲ ಅಂತ ಜನ ಅಂದ್ಕೊಳ್ತಾರೆ. ಆದರೆ ಬಾಗಿಲು ಹಾಕಿದ ಕೋಣೆಯ ಕತ್ತಲೆಯಲ್ಲಿ ಅವರು ಒಬ್ಬರೇ ಕುಳಿತು ಎಷ್ಟು ಬಾರಿ ಕಣ್ಣೀರು ಹಾಕಿದ್ದಾರೆ ಅನ್ನೋದು ಯಾರಿಗಾದ್ರೂ ಗೊತ್ತಾ? ಖಂಡಿತ ಇಲ್ಲ. ಬನ್ನಿ, ಅವರ ಆ ಮೌನ ನೋವಿನ ಹಿಂದಿರುವ ನಿಜವಾದ ರಹಸ್ಯವನ್ನ ಇಂದು ಬಿಚ್ಚಿಡೋಣ. ಈಗ ಸಹಜವಾಗಿ ಒಂದು ಪ್ರಶ್ನೆ ಕಾಡುತ್ತೆ. ಆ ನಗುವಿನ ಹಿಂದೆ ಅಡಗಿಲೋ ಆ ಭಯಾನಕ ರಹಸ್ಯ, ನೋವಾದ್ರೂ ಯಾವುದು? ಪ್ರಪಂಚಕ್ಕೆ ಅವರು ಕಾನ್ಫಿಡೆಂಟ್ ಲೀಡರ್, ಆದರೆ ವಾಸ್ತವದಲ್ಲಿ ಕತ್ತಲೆಯಲ್ಲಿ ಒಬ್ಬಂಟಿಯಾಗಿ ನರಳುತ್ತಿರ್ತಾರೆ. ಯಾಕೀಗೆ? ಎಲ್ಲರಿಗೂ ಧೈರ್ಯ ತುಂಬುವ ಸಿಂಹರಾಶಿಯವರು ತಮ್ಮದೇ ಕಷ್ಟಗಳನ್ನ ಯಾರಿಗೂ ಹೇಳ್ಕೊಳ್ದೆ ಒಳಗೊಳಗನೆ ಸಾಯ್ತಿದ್ದಾರೆ. ಆದರೆ ಒಂದು ವಿಷಯ ನಿಮಗ್ ಗೊತ್ತಾ? ಈ ಮೌನದ ಹಿಂದೆ ಒಂದು ದೊಡ್ಡ ಆಘಾತಕಾರಿ ಸತ್ಯ ಅಡಗಿದೆ. ಶತ್ರುಗಳ ಬಗ್ಗೆ ಮತ್ತು ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಅನಿರೀಕ್ಷಿತ ಘಟನೆಗಳ ಬಗ್ಗೆ. ಈ ಸತ್ಯ ಕೇಳಿದ್ರೆ ನಿಜಕ್ಕೂ ಬೆಚ್ಚಿಬೀಳ್ತೀರಾ? ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಅವರ ಸಾರ್ವಜನಿಕ ಜೀವನಕ್ಕೂ ಖಾಸಗಿ ಜೀವನಕ್ಕೂ ಆಕಾಶಕ್ಕೂ ಭೂಮಿಗೂ ಇರುವಷ್ಟು ವ್ಯತ್ಯಾಸ ಇದೆ. ಹೊರಗಡೆ ಸಿಂಹರಾಶಿಯವರು ಎಲ್ಲರಿಗೂ ಬೆಳಕು ನೀಡುವ ಸೂರ್ಯನ ಹಾಗೆ. ಯಾರೇ ಕಷ್ಟ ಅಂತ ಬಂದರೂ ಇಲ್ಲ ಅನ್ನಲ್ಲ, ಎಲ್ಲರಿಗೂ ಆಸರೆಯಾಗಿ ನಿಲ್ತಾರೆ. ಆದರೆ ಅವರ ಪ್ರೈವೇಟ್ ರಿಯಾಲಿಟಿ ಏನು ಗೊತ್ತಾ? ಅವರು ಸಂಪೂರ್ಣವಾಗಿ ಸುಸ್ತಾಗೋಗಿದ್ದಾರೆ, ಒಂಟಿಯಾಗಿದ್ದಾರೆ. ಅವರು ಬೇರೆಯವರ ಕಣ್ಣೀರು ಒರೆಸ್ತಾರೆ, ಆದರೆ ಅವರ ಕಣ್ಣೀರು ಒರೆಸಲು ಪಕ್ಕದಲ್ಲಿ ಯಾರೊಬ್ಬರೂ ಇರಲ್ಲ. ತಮ್ಮ ನೋವನ್ನ ಹೇಳ್ಕೊಂಡ್ರೆ ತಮ್ಮನ್ನೇ ನಂಬಿರೋರು ಎಲ್ಲಿ ಕುಗ್ಗಿ ಹೋಗ್ತಾರೋ ಅನ್ನೋ ದೊಡ್ಡ ಭಯ ಅವ್ರನ್ನ ಕಾಡುತ್ತೆ. ಅದಕ್ಕೆ ಆ ಕಣ್ಣೀರನ್ನು ನುಂಗ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಇಲ್ಲಿ ನಿಜವಾದ ಸತ್ಯ ಶುರುವಾಗುತ್ತೆ. ಒಂದು ಮಾತು ಹೇಳ್ತಾರೆ, ಸಿಂಹಕ್ಕೆ ಹಸಿವಾದಾಗ ಮಾತ್ರ ಅದು ಬೇಟೆಯಾಡುತ್ತೆ, ಆದ್ರೆ ನರಿಗಳು ಯಾವಾಗ್ಲೂ ಹೊಂಚ್ ಹಾಕ್ತಾನೇ ಇರ್ತವೆ ಅಂತ. ಸಿಂಹರಾಶಿಯವರ ಜೀವನದ ಅತಿ ದೊಡ್ಡ ನೋವು ಬಂದಿರೋದು ದಾರಿಯಲ್ಲಿ ಹೋಗೋ ಹೊರಗಿನವರಿಂದ ಖಂಡಿತ ಅಲ್ಲ, ಬದಲಾಗಿ ಅವರ ಸ್ವಂತ ರಕ್ತ ಸಂಬಂಧಿಗಳಿಂದ, ಅವರು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದ ಆಪ್ತ ಗೆಳೆಯರಿಂದ. ಕಷ್ಟದ ಕಾಲದಲ್ಲಿ ಯಾರಿಗೆ ಅನ್ನ ಹಾಕಿದ್ರೋ ಅವರೆಲ್ಲರೂ ಸೇರಿ ಈಗ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ತಮ್ಮ ಸಂಸ್ಕಾರಕ್ಕೆ ಬೆಲೆ ಕೊಟ್ಟು ಕೋಪವನ್ನ ಕಂಟ್ರೋಲ್ ಮಾಡಿಕೊಂಡು ಅವರು ಮೌನವಾಗಿದ್ದಾರೆ. ಆದರೆ ದುರಾದೃಷ್ಟ ಅಂದ್ರೆ ಆಪ್ತರು ಈ ಗಾಂಭೀರ್ಯದ ಮೌನವನ್ನ ಅವರ ದೌರ್ಬಲ್ಯ ಅಂತ ತಪ್ಪಾಗಿ ಅಂದ್ಕೊಂಡಿದ್ದಾರೆ. ಶತ್ರುಗಳು ಯಶಸ್ಸು ಅಥವಾ ಹಣವನ್ನು ನೋಡಿ ಹೊಟ್ಟೆ ಕಿಚ್ಚುಪಾಡ್ತಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ತಪ್ಪು. ಅವರಿಗೆ ಸಿಂಹ ರಾಶಿಯವರ ಗಾಂಭೀರ್ಯದ ಮೇಲೆ, ಆ ವ್ಯಕ್ತಿತ್ವದ ಮೇಲೆ ಅಸೂಯೆ. ಕೈಯಲ್ಲಿ ₹1 ಇಲ್ಲದೆ ಹೋದ್ರೂ, ಎಷ್ಟೇ ಕಡು ಬಡತನದಲ್ಲಿದ್ರೂ ಆ ನಡೆಯುವ ಶೈಲಿ ಇದೆಯಲ್ಲ, ಆ ಗತ್ತು, ಅದು ಯಾವತ್ತೂ ಕಡಿಮೆ ಆಡಲ್ಲ. ಅದೇ ಶತ್ರುಗಳಿಗೆ ಸಹಿಸಿಕೊಳ್ಳೋ ಆಗ್ತಾ ಇಲ್ಲ. ವಿಶೇಷವಾಗಿ ಮುಖವಾಡ ಹಾಕೊಂಡಿರುವ ಹತ್ತಿರದವರೇ ಕಳೆದ ಕೆಲವು ವರ್ಷಗಳಿಂದ ಇವರ ಹೆಸರನ್ನ ಮಣ್ಣುಪಾಲು ಮಾಡಲು ನಿರಂತರವಾಗಿ ಟ್ರೈ ಮಾಡ್ತಿದ್ದಾರೆ. 4 ಜನರ ಮುಂದೆ ಇವರನ್ನ ಅವಮಾನಿಸಲು ಕಾಯುತ್ತಿದ್ದಾರೆ. ಆದರೆ ಅವರಿಗೆ ಸಿಂಹರಾಶಿಯವರ ನಿಜವಾದ ಶಕ್ತಿ ಇನ್ನೂ ಪರಿಚಯ ಆಗಿಲ್ಲ. ಈಗ ಈ ಕಷ್ಟಗಳಿಗೆ ಕೇವಲ ಮನುಷ್ಯರು ಮಾತ್ರ ಕಾರಣರಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಮಾಹಿತಿಯ ಪ್ರಕಾರ ಇದರ ಹಿಂದೆ ಒಂದು ದೊಡ್ಡ ಗ್ರಹಗತಿಗಳ ಲೆಕ್ಕಾಚಾರ ಇದೆ. ಅದೇ ಅಷ್ಟಮ ಶನಿಯ ಪ್ರಭಾವ. 8ನೇ ಮನೆಯಲ್ಲಿರುವ ಶನಿದೇವನು ಪ್ರತಿಯೊಂದರಲ್ಲೂ ವಿಳಂಬವನ್ನು ಕೊಡ್ತಾ ಒಂದು ರೀತಿಯ ಜೈಲಿನಲ್ಲಿದ್ದೀವೇನೋ ಅನ್ನೋ ಅನುಭವವನ್ನ ನೀಡುತ್ತಿದ್ದಾನೆ. 1ನೇ ಮನೆಯಲ್ಲಿರುವ ಕೇತು ಸಂಪೂರ್ಣ ಏಕಾಂಗಿಯಾಗಿಸಿ ನಾನು ಯಾರು ಅನ್ನೋ ಸ್ವಂತ ಗುರುತಿನ ಬಗ್ಗೆ ಅನುಮಾನ ಬರುವಂತೆ ಮಾಡಿದ್ದಾನೆ. 7ನೇ ಮನೆಯಲ್ಲಿರುವ ರಾಹು ಪಾಲುದಾರಿಕೆಗಳಲ್ಲಿ ದ್ರೋಹವನ್ನು ತರುತ್ತಿದ್ದಾನೆ. ಆದರೆ 11ನೇ ಮನೆಯಲ್ಲಿರುವ ಗುರು ಆರ್ಥಿಕ ಮತ್ತು ಆಧ್ಯಾತ್ಮಿಕ ದಾರಿಗಳನ್ನು ತೆರೆಯಲು ಕಾಯುತ್ತಿದ್ದಾನೆ. ಇದೆಲ್ಲ ಕೇವಲ ಕಾಕತಾಳೀಯ? ಖಂಡಿತ ಅಲ್ಲ. ಇದು ಕರ್ಮದ ಪರೀಕ್ಷೆ. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಪ್ರಮುಖವಾದ ಅಂಶ ಅಂದ್ರೆ 25 ಎಂಬ ಸಂಖ್ಯೆ. ಶನಿಗ್ರಹವು ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹ. ಶನಿಯು ಬೆಂಕಿಯ ತತ್ವದ ಸಿಂಹರಾಶಿಯ ಮೇಲೆ ನೀರಿನ ತತ್ವದ ರಾಶಿಯಲ್ಲಿ ಸಂಚರಿಸುತ್ತಿರುವಾಗ ಏನಾಗುತ್ತೆ ಗೊತ್ತಾ? ಅದು ಭಾವನೆಗಳನ್ನ ನಿಧಾನವಾಗಿ ಆಳವಾಗಿ ಮುಳುಗಿಸುತ್ತೆ. ಈ ನಿಧಾನಗತಿಯ ಚಲನೆ ದಿನನಿತ್ಯದ ಒಂದು ದೊಡ್ಡ ಹೋರಾಟವಾಗಿ ಬದಲಾಗಿದೆ. ಎಷ್ಟೇ ಕಷ್ಟಪಟ್ಟರೂ ಎಲ್ಲವೂ ತಡೆ ಹಿಡಿಯಲ್ಪಟ್ಟಂತೆ ಭಾಸವಾಗುತ್ತೆ. ಶನಿದೇವ ಸುಮ್ಮನೆ ಕಾಡ್ತಾ ಇಲ್ಲ, ಬದಲಾಗಿ ಅವರ ಅಹಂಕಾರ ಮತ್ತು ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಿದ್ದಾನೆ. ಈ ನಿರಂತರವಾದ ಪ್ರೆಷರ್ ಸಿಂಹರಾಶಿಯವರನ್ನ ಒಳಗೊಳಗೆ ಸುಟ್ಟಾಕ್ತಿದೆ. ಈ ಮಾನಸಿಕ ಒತ್ತಡ ಕೇವಲ ಮನಸ್ಸಿಗೆ ಮಾತ್ರ ಸೀಮಿತವಾಗಿಲ್ಲ. ನೋವನ್ನ ಹೊರಹಾಕದೆ ಒಳಗೆಯೇ ಅದುಮಿಟ್ಟುಕೊಳ್ಳುವುದರಿಂದ ಅದು ನೇರವಾಗಿ ಅವರ ದೇಹದ ಮೇಲೆ ಅಡ್ಡಪರಿಣಾಮ ಬೀರ್ತಿದೆ.
ಮೂಲಗಳ ಪ್ರಕಾರ ಸಿಂಹರಾಶಿಯವರಲ್ಲಿ ಈ ಸಮಯದಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳು, ಬಿಪಿ ಮತ್ತು ನಿದ್ರಾಹೀನತೆ ವಿಪರೀತವಾಗಿ ಕಂಡುಬರ್ತಿದೆ. ರಾತ್ರಿ ಮಲಗಿದಾಗ ಆ ಹಳೆಯ ಅವಮಾನಗಳೆಲ್ಲ ನೆನಪಾಗಿ ಉಸಿರಾಟದ ತೊಂದರೆ ಅಥವಾ ವಿಪರೀತ ಆತಂಕ ಶುರುವಾಗುತ್ತೆ. ಆಂತರಿಕ ಬೆಂಕಿ ಒಳಗೆ ಉರಿಯುತ್ತಿರುವುದರಿಂದ ದೈಹಿಕ ಶಕ್ತಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿದೆ. ಬೇರೆಯವರನ್ನ ನೋಡಿಕೊಳ್ಳುವ ಭರದಲ್ಲಿ ಇವರು ಸ್ವಂತ ಆರೋಗ್ಯವನ್ನೇ ಮರೆತುಬಿಟ್ಟಿದ್ದಾರೆ ಅನ್ನೋದು ಒಂದು ಕಟು ಸತ್ಯ. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಇಲ್ಲಿ ನಿಜವಾದ ಸತ್ಯ ಶುರುವಾಗುತ್ತದೆ. ಈ ಜೀವನದಲ್ಲಿ ಈಗ ಒಂದು ದೊಡ್ಡ ತಿರುವು ಕಾದಿದೆ. ಅದೇ ಅವರ ಆತ್ಮಶಕ್ತಿ. ಗಾಯಗೊಂಡಿರುವ ಸಿಂಹದಂತೆ ಅವರೀಗ ಸ್ವಲ್ಪ ಸಮಯ ಮೌನವಾಗಿರಬಹುದು. ಇನ್ನು ಇವರ ಕತೆ ಮುಗಿತು ಅಂತ ಬೇರೆಯವರು ಅಂದುಕೊಂಡಿರಬಹುದು. ಆದರೆ ವಾಸ್ತವದಲ್ಲಿ ಅವರು ತಮ್ಮ ಅಸಲಿ ಆತ್ಮಶಕ್ತಿಯನ್ನು ಮರಳಿ ಪಡೆದಿದ್ದಾರೆ. ಒಬ್ಬ ಪ್ರಬುದ್ಧ ಸಿಂಹರಾಶಿಯ ವ್ಯಕ್ತಿ ಬೇರೆಯವರ ಚಪ್ಪಾಳೆಯನ್ನಾಗಲಿ ಮೆಚ್ಚುಗೆಯನ್ನಾಗಲಿ ನಿರೀಕ್ಷಿಸುವುದಿಲ್ಲ. ಅವರ ಶಕ್ತಿ ಅವರ ಒಳಗಿನಿಂದಲೇ ಹುಟ್ಟಿಬರುತ್ತೆ. ಅವರ ಅನುಭವಿಸಿನ ಪ್ರತಿಯೊಂದು ನೋವು, ಪ್ರತಿಯೊಂದು ಅವಮಾನ ಅವರನ್ನು ಮುಗಿಸಲು ಬಂದಿದ್ದಲ್ಲ, ಬದಲಾಗಿ ಅವರನ್ನು ಇನ್ನಷ್ಟು ಶಕ್ತಿಶಾಲಿಯಾಗಿ ಒಂದು ದೊಡ್ಡ ಪುನರ್ಜನ್ಮಕ್ಕೆ ಸಜ್ಜುಗೊಳಿಸಲು ಬಂದಿವೆ. ಆ ಕಾಯುತ್ತಿದ್ದ ಪವಾಡದ ಸಮಯ ಈಗ ಹತ್ತಿರ ಆಗ್ತಿದೆ. 2025ರವರೆಗಿನ ಆ ಭೀಕರ ಒಂಟಿತನ ಮತ್ತು ಕಠಿಣ ಪರೀಕ್ಷೆಗಳು ಈಗ ಮುಗಿಯುವ ಹಂತಕ್ಕೆ ಬಂದಿವೆ. 2026ರ ಆರಂಭದಲ್ಲಿ ಒಂದು ದೊಡ್ಡ ಚಮತ್ಕಾರವೇ ನಡೆಯಲಿದೆ. 11ನೇ ಮನೆಯಲ್ಲಿರುವ ಗುರುಗ್ರಹವು ಊಹಿಸಲು ಸಾಧ್ಯವಾಗದಂತಹ ಆರ್ಥಿಕ ಮತ್ತು ಆಧ್ಯಾತ್ಮಿಕ ಅವಕಾಶಗಳನ್ನು ತಂದುಕೊಡಲಿದೆ. ಆಸ್ತಿ ವಿವಾದಗಳು, ಕೋರ್ಟ್ ಕೇಸ್ಗಳು ಮತ್ತು ಅವರ ಮೇಲಿದ್ದ ಸುಳ್ಳು ಆರೋಪಗಳೆಲ್ಲ ಮಂಜಿನಂತೆ ಕರಗಿ ಹೋಗಲಿವೆ. 2027ರ ನಂತರ ಆ ಕಳೆದುಕೊಂಡ ಗೌರವ ಮತ್ತು ರಾಜವೈಭವ ಸಂಪೂರ್ಣವಾಗಿ ಮರಳಿ ಸಿಗಲಿದೆ. ಈ ಅದ್ಭುತ ಬದಲಾವಣೆಯನ್ನ ಸ್ವಾಗತಿಸಲು ಕೆಲವು ಪ್ರಬಲವಾದ ದೈವಿ ಪರಿಹಾರಗಳನ್ನ ಈ ವಿಶ್ಲೇಷಣೆ ನಮಗೆ ನೀಡುತ್ತದೆ. ಇವು ಕೇವಲ ಪೂಜೆಗಳಲ್ಲ, ಬದಲಾಗಿ ಶತ್ರುಗಳನ್ನ ಮಟ್ಟ ಹಾಕುವ ರಹಸ್ಯ ತಂತ್ರಗಳು. ಮೊದಲನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವನಿಗೆ ಅರ್ಘ್ಯವನ್ನರ್ಪಿಸೋದು ಕಳೆದುಹೋದ ಆ ತೇಜಸ್ಸನ್ನ ಮರಳಿ ತರುತ್ತೆ. ಎರಡನೆಯದಾಗಿ, ಶನಿವಾರದಂದು ಎಣ್ಣೆ ಸ್ನಾನ ಮಾಡಿ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಿಸೋದು ಶನಿದೇವನ ಕೆಂಗಣ್ಣಿನಿಂದ ರಕ್ಷಣೆ ನೀಡಿ ತಾಳ್ಮೆಯನ್ನ ಇಮ್ಮಡಿಗೊಳಿಸುತ್ತೆ. ಮೂರನೆಯದಾಗಿ, ರಾಹುಕೇತುಗಳ ಆ ಮಾಯಾಜಾಲದಿಂದ ಹೊರಬರಲು ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸೋದು ಅತ್ಯಂತ ಶ್ರೇಷ್ಠ. ಈ ಸರಳವಾದ ದಾರಿ ಖಂಡಿತವಾಗಿಯೂ ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯಲಿದೆ. ಅಂತಿಮವಾಗಿ ಈ ಸಾಲುಗಳನ್ನ ಸದಾ ನಿಮ್ಮ ಮನಸ್ಸಿನಲ್ಲಿ ಮುದ್ರಿಸಿಟ್ಕೊಳ್ಳಿ. ಸಿಂಹದಂತೆ ಗರ್ಜಿಸಿ, ರಾಜನಂತೆ ಬದುಕಿ. ಕಾಗೆಗಳು ಗುಂಪಾಗಿ ಹಾರಬಹುದು, ಆದರೆ ಗರುಡ ಯಾವಾಗಲೂ ಒಬ್ಬನೇ ಅತ್ಯಂತ ಎತ್ತರದಲ್ಲಿ ಹಾರುತ್ತಾನೆ. ಸಿಂಹರಾಶಿಯವರು ಕೂಡ ಆ ಗರುಡನಂತೆಯೇ. ಇಡೀ ಬ್ರಹ್ಮಾಂಡವೇ ಈಗ ಅವರ ಬೆಂಬಲಕ್ಕೆ ನಿಂತಿದೆ. ಅವರ ಆ ಸೈಲೆಂಟ್ ಪೇಯ್ನ್ ಶೀಘ್ರದಲ್ಲೇ ಒಂದು ದೊಡ್ಡ ವಿಜಯದ ಗರ್ಜನೆಯಾಗಿ ಬದಲಾಗಲಿದೆ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತು ನಿಮಗೆ ಗೊತ್ತಿರುವ ಸಿಂಹರಾಶಿಯ ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಿ. ನೆನಪಿರಲಿ, ಆ ಯಶಸ್ಸಿನ ಕತೆ ಇಂದೇ ಈಗಲೇ ಶುರುವಾಗುತ್ತಿದೆ.